ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ನೀಡಿ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಕೆಂಡಾಮಂಡಲ ಕಾರಿದ್ದಾರೆ. ಕೆಆರ್ಪೇಟೆ ತಾಲೂಕಿನಲ್ಲಿ ನೂತನವಾಗಿ ಆರಂಭಗೊಂಡ ಗೋವರ್ಧನಗಿರಿ ಮಾಲ್ನ ಉದ್ಘಾಟನೆ ಮಾಡಲಾಯಿತು. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಸರ್ಕಾರಿ ನೌಕರರು ಸರಿಯಾಗಿ 10 ಗಂಟೆಗೆ ಕೆಲಸ ನಿರ್ವಹಿಸುತ್ತಿದ್ದಾರಾ ಎಂದು ಕುಶಾಲನಗರ ಪುರಸಭೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಪ್ರಶ್ನೆ ಮಾಡಿದ್ದಾರೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಸರ್ಕಾರಿ ನೌಕರರು ಸರಿಯಾಗಿ 10 ಗಂಟೆಗೆ ಕೆಲಸ ನಿರ್ವಹಿಸುತ್ತಿದ್ದಾರಾ ಎಂದು ಕುಶಾಲನಗರದ ಪುರಸಭೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಜಿಲ್ಲಾ ಅಧ್ಯಕ್ಷರಾದ ಪ್ರಾಸಿನ್ ಡಿಸೋಜರ್ ಅವರು ಭೇಟಿ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಪ್ರತಿ ಸರ್ಕಾರಿ ನೌಕರರು ಸರಿಯಾಗಿ 10 ಗಂಟೆಗೆ ತಮ್ಮ ಕಚೇರಿಗಳಿಗೆ ಹಾಜರಾಗುವಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪುರಸಭೆಯ ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರ ನೇತೃತ್ವದ ತಂಡ ದಿಢೀರನೆ ಪುರಸಭೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಾಜರಿಲ್ಲದೆ ಇರುವುದು ಹಾಗೂ ಐಡಿ ಕಾರ್ಡ್ಗಳನ್ನು ಧರಿಸದಿರುವುದನ್ನು ಗಮನಿಸಿ ಕೆಲವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಇಲಾಖೆಯಲ್ಲಿ ಕೆಲವರ ದಾಖಲೆ ಪತ್ರಕ್ಕೆ ಸಂಬಂಧಿಸಿದಂತೆ ತಡ ಮಾಡುತ್ತಿರುವುದು, ಪುರಸಭೆಯಾಗಿ 3 ವರ್ಷ ಕಳೆದರೂ ಇನ್ನೂ ಕೂಡ ಪಟ್ಟಣ ಪಂಚಾಯಿತಿಯ ನಾಮಫಲಕದಲ್ಲಿ ತಮ್ಮ ಹೆಸರು ಇರುವುದು ಎಷ್ಟರ ಮಟ್ಟಿಗೆ ಸರಿ? ತಕ್ಷಣವೇ ನಾಮಫಲಕ ಬದಲಾಯಿಸಿ ಸಿಬ್ಬಂದಿಗಳನ್ನ ಸರಿಯಾದ ಸಮಯಕ್ಕೆ ಬರುವಂತೆ, ಬಡಜನರ ಕೆಲಸ ಕಾರ್ಯಗಳನ್ನ ಬೇಗ ಮಾಡಿಕೊಡುವಂತೆ ಮುಖ್ಯಾಧಿಕಾರಿ ಗಿರೀಶ್ ಅವರನ್ನ ತರಟೆಗೆ ತೆಗೆದುಕೊಂಡರು. ನೀವು ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಎಚ್ಚರಿಸಿದ್ದಾರೆ. ಅಲ್ಲದೆ ಪುರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ, ಅದರಲ್ಲೂ ಮಾಜಿ ಸದಸ್ಯರುಗಳ ಈ ಕೆಲಸ ಮಾಡುತ್ತಿರುವುದು ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ತಾವುಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಪುರಸಭೆಯ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ಮತ್ತು ಗೌರವಾಧ್ಯಕ್ಷರು ಚಂದ್ರು, ಮಹಿಳಾ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶಿವಣ್ಣ, ತಾಲೂಕು ಉಪಾಧ್ಯಕ್ಷರಾದ ರಂಗಸ್ವಾಮಿ, ತಾಲೂಕು ಸಂಚಾಲಕರು ಚಂದ್ರಣ್ಣ, ಜಿಲ್ಲಾ ಸಂಚಾಲಕರು ಸತೀಶ್ ಮತ್ತು ನಂಜಪ್ಪ, ರಮೇಶ್, ಕಾರ್ತಿಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇವತ್ತು ಪುರಸಭೆ ಕುಶಾಲನಗರ ಮುಂಭಾಗದಲ್ಲಿದ್ದೀವಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 10 ಗಂಟೆಗೆ ಸರ್ಕಾರದ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಇಲ್ಲಿ ಬರೋರು ಬಡವರು ಮತ್ತು ನೊಂದವರು ಪರವಾಗಿ ಕೆಲಸ ಮಾಡೋರು ಕೆಲಸ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವ್ರು ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ವೇದಿಕೆಯಿಂದ ಅವ್ರನ್ನ ನೋಡೋಕ್ಕೆ ಬಂದಿದ್ವಿ. ಯಾಕೆಂದರೆ ಚೆಕ್ ಮಾಡೋಣ ಅಂತ ಬಂದಿದ್ವಿ. ನೋಡ್ತಾ ಇದ್ದಾರೆ ಕೂತ್ಕೊಳ್ಳುತ್ತಲ್ಲ ನಿಮ್ಮ ಚೇರ್ನಲ್ಲಿ ನೀವಿರಬೇಕಲ್ಲ. ಚೇರಲ್ಲಿ ಕೂತ್ಕೊಂಡು ನಾವು ನೋಡ್ತಾ ಬರ್ತೀವಿ ಯಾರು ಬಂದಿದ್ದಾರೆ ನೀವು ನಮ್ಮನ್ನ ಅಲ್ಲ ನಮ್ಮ ಪ್ರಶ್ನೆ ಮಾಡಬಾರ್ದು.
ನೀವು ಆಫೀಸ್ ಒಳಗೆ ಯಾವಾಗ ನೀವು ಹೊರಗಡೆ ಬರ್ತೀರಾ, ನೀವು ಒಳಗಡೆ ಎಂಟ್ರಿ ನಿಮ್ ಕುತ್ತಿಗೆಲ್ಲ ಐಡಿ ಇರಬೇಕು. ಆಯ್ತಾ? ಎಷ್ಟು ಜನ ಬರ್ತಾರೆ? ಯಾಕೆ ನೀವು ಅಲ್ಲಿ ಮುಂದ್ಗಡೆ ದೇವರ ಕೆಲಸ ಅಂತ ಹಾಕ್ತೀರಿ, ಈ ಕಡೆ ಮಧ್ಯವರ್ತಿಗಳಿಲ್ಲ ಅಂತ ಹಾಕ್ತೀರಿ. ಎಲ್ಲ ಮಧ್ಯವರ್ತಿಗಳು. ಸರ್ ನೀವೇನಾಗಿದ್ದೀರಿ ಸರ್? ಇವರು ಇನ್ನೂ ಔಟ್ಸೋರ್ಸ್ ಮತ್ತೆ ಅವ್ರ ಹತ್ರ ಎಂತ ಕೆಲಸ ಮಾಡ್ತೀರಿ? ಔಟ್ಸೋರ್ಸ್ ಎಂಪ್ಲಾಯಿ. ಅದರ ಐಡಿ ಕಾರ್ಡ್ ಕೊಡಿಸಿ ಸರ್. ಅವ್ರಿಗೆ ಔಟ್ಸೋರ್ಸ್ ಯಾವ್ದ ಕಾರಣಕ್ಕೆ ನೀವು ಹಂಗ ಕೆಲಸನೇ ಮಾಡಿಸ್ಬೇಡಿ, ಬೇಡ ಅವ್ರನ್ನ ಕಳಿಸಿ. ನಮ್ಮ ಮಕ್ಕಳ ಸರ್ ಸುಮ್ಮನೆ ಯಾರ ಬಂದು ಕೆಲಸ ಮಾಡೋದಾದ್ರೆ ನಾವು ಒಂದು ನಾಳೆ ನಿಮ್ ದಾಖಲೆಗಳು ತಗೋತೀವಿ. ಈಗ ಅವ್ರು ಔಟ್ಸೋರ್ಸ್ ಅಂದ್ಮೇಲೆ ನಿಮ್ಮ ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ಅವ್ರೇನ್ ಇಟ್ಕೊತೀರಿ? ಅವ್ರದ್ದು ಔಟ್ಸೋರ್ಸ್ ಅಲ್ಲಿ ಸರ್ ನಾನು ನೀವು ಸಮರ್ಥನೆ ಮಾಡ್ಬೇಡಿ ದಯವಿಟ್ಟು. ನಾಳೆ ಏನಾದ್ರೆ ಒಂದು ದಾಖಲೆ ಕಳ್ತನ ಆಯ್ತು, ಅದಕ್ಕೆ ಯಾರು ನೀವು ಜವಾಬ್ದಾರ ಆಗ್ತೀರಾ? ಇಲ್ಲ ನೀವ್ ಹೇಳಿ ದಾಖಲೆಗಳು ಏನಾದ್ರೆ ಕಳ್ತನ ಆಯ್ತು, ಇಲ್ಲ ಬೇರೆ ದಾಖಲೆಗಳು ಇವ್ರಿಗೆ ಸಂಬಂಧಪಟ್ಟ ದಾಖಲೆಗಳು ಬೇರೆ ಹೋಯ್ತು, ಯಾರು ಜವಾಬ್ದಾರ? ಆಯ್ತು ಅಂತ ನಾನು ರೆಸ್ಪಾನ್ಸ್ ಆಯ್ತು ನೀವು ಮಾಡ್ಕೊಂಡು ಅಲ್ಲಿ ನೋಡಿದ್ರೆ ಮಂಡಲ ಪಂಚಾಯತಿ ಅಂತಿದೆ ಯಾವ್ದೋ ಒಂದು ಬಸ್ ಇಲ್ಲಿ ನೋಡಿದ್ರೆ ಪಟ್ಟಣ ಪಂಚಾಯತ್ ನಿಮ್ಮ ಕಚೇರಿ ಇದೆ. ನೋಡ್ತಾ ಇದ್ದೀನಿ ಯಾಕೆ ಏನಂದ್ರೆ ಪಟ್ಟಣ ಪಂಚಾಯತಿಯಿಂದ ಪುರಸಭೆಯಾಗಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. 3 ವರ್ಷ. ಅದನ್ನ ಏನಾಗಿದೆ ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಬೋರ್ಡ್ ಬೇಕಾಗುತ್ತೆ, ಆ ಗೆಜೆಟ್ ಹಾಕ್ಬೇಕಾಗಿದೆ. ಅದನ್ನ ಕೊಟ್ಟಿದೀವಿ, ಅದು ಇನ್ನು ಎಲ್ಲ ಇದನ್ನ ಉಳಿಸಿ ಅದನ್ನ ಉಳಿಸ್ಬೇಕು ಅಂತ. ನೀವು ಆಯ್ತು ನೀವು ಹೇಳಿದ್ರಿ ಈ ಬೋರ್ಡ್ ಕೊಟ್ಟಿದೀವಿ ತೆಗೆದ್ಬಿಡಿ ಇದನ್ನ. ಇದು ತೆಗೀರಿ. ಬರಲ್ಲ ಸರ್. ಮತ್ತೆ ನೀವು ಅಧಿಕಾರಿಯಾಗಿ ಈ ತರ ಸಮರ್ಥನೆ ನಾನಂತೂ ಒಪ್ಪಲ್ಲ ಸರ್. ಅಧಿಕಾರಿಯಾಗಿ ನಿಮ್ಮ ಕಣ್ಣು ಮುಂದೆ ಈ ತರ ತಪ್ಪುಗಳಾಗುವಾಗ ನಾವಂತೂ ಒಪ್ಪಲ್ಲ. ಮತ್ತೆ ಸರ್ ನೀವೇನು ಅನ್ಕೊಂಡಿದ್ರ ಅದು ಆ ಬೋರ್ಡ್ ಇದ್ದೇ ಇರುತ್ತೆ, ಅದ್ರ ಪಕ್ಕಕ್ಕೆ ಇನ್ನೊಂದು ಬೋರ್ಡ್ ಬರುತ್ತೆ, ಅದು ಸೈಡ್ ಹೋಗುತ್ತೆ. ಅದು ಇಲ್ಲಿವರೆಗೂ 2 ವರ್ಷದಿಂದ ನಿಮ್ಗೆ ಹಾಕಕ್ಕಾಗ್ಲಿಲ್ವಾ? 21 ಅಷ್ಟೇ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಗಿರೀಶ್ ಅಂತ. ಪಟ್ಟಣ ಪಂಚಾಯತಿಯಲ್ಲಿ ನಿಮ್ಮ ಹೆಸರು ಇದೆ. ಖಂಡಿತ ಪುರಸಭೆಯಲ್ಲಿ ಇರ್ಬೇಕಲ್ಲ ನೀವು. ನೀವು ನಾಮಫಲಕಕ್ಕೆ ಖಂಡಿತ ಚೇಂಜ್ ಮಾಡ್ತೀವಿ. ಏನಾಗಿದೆ ಇದು ಸೈಡ್ ಹೋಗುತ್ತೆ, Yeah. ಇದು ಪಕ್ಕಕ್ಕೆ ಬರುತ್ತೆ ಬೋರ್ಡ್. 3 ವರ್ಷದಿಂದ ಮಲಗಿದ್ರ ಸರ್ ನಿಮ್ಮ ಇಲಾಖೆ ಅಧಿಕಾರಿಗಳು ಹತ್ರ ಏನಿಲ್ಲ, ಮತ್ತೆ ಚೇಂಜ್ ಆಗುತ್ತೆ. ಇವಾಗ ಏನು ಕುಶಾಲನಗರ ವ್ಯಾಪ್ತಿಲಿ ಪುರಸಭೆ ವ್ಯಾಪ್ತಿಲಿ ಲಾಡ್ಜ್ಗಳು ಇರ್ಬೋದು, ಮನೆಗಳು ಇರ್ಬೋದು, ಶೌಚಾಲಯದಿಂದ ನೀರುಗಳು ಇದಕ್ಕೆ ಚರಂಡಿ ಬರ್ತದೆ. ಅದರಿಂದ ಕಾವೇರಿ ನದಿ ಸೇರ್ತಾ ಇದೆ. ಎಷ್ಟು ಜನ ಕುಡಿತಾ ಇದಾರೆ, ಎಷ್ಟು ಇದು ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು ಅಂತ ಯಾವ್ದು ನಮ್ಮಲ್ಲಿ ಯಾವ್ದು ಸೇರ್ತಿಲ್ಲ ಸರ್. ಯಾವ್ದೆಲ್ಲ ಗ್ರೇ ವಾಟರ್ ಎಲ್ಲ ಡೈವರ್ಷನ್ ಮಾಡ್ತಾ ಇದೀವಿ. ನಮ್ಮಲ್ಲೇ ಇಲ್ಲ ಎಷ್ಟು ಲಾಡ್ಜ್ಗಳಿಂದ ಎಲ್ಲ ಖಂಡಿತ ನೋಡಿ, ನಾವು ಸುಧಾರಣೆಗಳನ್ನ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲೂ ತರಬೇಕು. ಈಗ ನಾವೇನೋ ಒಂದು ಇದು ಮಾಡ್ತೀವಿ, ನಮ್ಮಲ್ಲೂ ಒಂದು ತರಬೇಕು ಅಲ್ವೇ? ಪ್ರತಿ ಕ್ಷಣ ತರಬೇಕು ನಾವು. ಮೊದಲು ನಿಮ್ಮ ಬದಲಾವಣೆ ಜಗದ ನಿಯಮ ಅಲ್ವಾ? ನಿಮ್ಮ ಅಧಿಕಾರಿಗಳು ಫಸ್ಟ್ ಐಡಿ ಕಾರ್ಡ್ ಎಲ್ಲಾನು ಐಡಿ ಕಾರ್ಡ್ ಹಾಕ್ಸಿ ಅಲ್ಲಿ ಜನರು ಎಷ್ಟು ಜನ ನಿಂತ್ಕೊತಾರೆ ನೋಡಿ. ಮೊದಲು ಜನಗಳ ಹತ್ರ ಮತ್ತೆ ನಿಮ್ಮ ಸಿಬ್ಬಂದಿಗಳು ಸರ್ ಜನಗಳ ಹತ್ರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ತುಂಬಾ ಜನ ಇದೆ. ಯಾಕಂದ್ರೆ ಅಲ್ಲಿ ಆ ರಶ್ಮಿ ಮೇಡಮ್ ಅವರು ನನ್ನ ಹತ್ರ ಹೇಳ್ಬಿಟ್ಟು ನಾನು 3-4 ಸತಿ ಸುಮ್ಮನೆ ಬಂದಿದ್ದೀನಿ ಪಂಚಾಯತ್ ಬಂದ್ಬಿಟ್ಟು ಮಾತಾಡ್ಸಿದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು ಕಾಣುತ್ತೆ ಮಾತಾಡ್ಸಕ್ಕೆ. ಆ ತರ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇನ್ನೊಂದೇನಂದ್ರೆ ನಿಮ್ಮ ಸಿಬ್ಬಂದಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಎಷ್ಟು ವರ್ಷ ಅವಧಿ ಇದೆ ಕೆಲಸ ಮಾಡಕ್ಕೆ? ತುಂಬಾ ವರ್ಷ ಇದ್ದಲ್ಲ ಕಳಿಸಿ ಸರ್. ಈಗ ಯಾಕೆ ಅಂತ ಕೇಳಿ. ಈಗ ಒಂದು ನಿಮಿಷ ರಾಘವ್ 20-25 ವರ್ಷ ಮತ್ತೆ ಇರ್ಬೋದಾ ಒಂದು ಇದರಲ್ಲಿ ನೋಡಿ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಈಗ ನಮ್ಮಲ್ಲಿ ಈ ಏನಾಗಿದೆ, ಅವರು ಬೆಂಗಳೂರಿನ ಹೋಗೋದು ಯಾರು ರಾಘವ ಮತ್ತೆ ನಮ್ಮ ರಾಮು ಪರ್ಮನೆಂಟ್, ಇವರು ಯಾರು ನಮ್ಮ ರಶ್ಮಿ ಇವರೆಲ್ಲ ಬೆಂಗಳೂರಿನ ಹೋಗೋದು. ಅವ್ರದ್ದು ಪರ್ಮನೆಂಟ್ ಆಗಿದ್ರೆ ಅವರು ಎಲ್ಲ ಏನಂತೀವಿ ಟ್ರಾನ್ಸ್ಫರ್ಸ್ ಎಲ್ಲ ನಾವು ಎಲ್ಲ ಗೌರ್ಮೆಂಟ್ ಇರೋದ್ರಿಂದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಭೇಟಿ. ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧ ಕೆಂಡಾಮಂಡಲ.
ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯಿಂದ ಕೂಡಿದೆ ಎಂಬ ದೂರುಗಳು ಕೇಳಿಬಂದ ಬೆನ್ನಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ಹಾಗೂ ಕೊಡಗು ಜನಾಭಿವೃದ್ಧಿ ಸಮಿತಿ ಸ್ಥಾಪಕ ಅಧ್ಯಕ್ಷರಾದ ಎಂಎಂ ದಾವೂದ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮಗರ್ಜನೆಯ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜ್ ಸೇರಿದಂತೆ ಕಾರ್ಯಕರ್ತರುಗಳು ಒಟ್ಟಾಗಿ ಧಾವಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಸತೀಶ್ ಅವರನ್ನ ಕರೆಸಿ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಂತರ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿಲ್ಲ. ಔಷಧಿಗಳು ಇದ್ದರೂ ಕೂಡ ಖಾಸಗಿ ಮೆಡಿಕಲ್ ಶಾಪ್ಗೆ ಕಳಿಸುತ್ತಾರೆ. ರೋಗಿಗಳು ಮಲಗುವ ಹಾಸಿಗೆಗಳು ಕೂಡ ಶುಚಿಗೊಳಿಸುವುದಿಲ್ಲ. 2-3 ದಿನಗಳಿಂದ ಅದೇ ಹರಿದು ಹೋಗಿರುವ ಕಂಬಳಿಯನ್ನೇ ಧರಿಸುವಂತಹ ಪರಿಸ್ಥಿತಿ ರೋಗಿಗಳದ್ದಾಗಿದೆ ಎಂದು ಆರೋಪಿಸಿದ್ದಾರೆ. ತಕ್ಷಣವೇ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆ ಸತೀಶ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭ ವೈದ್ಯರುಗಳು ಕೂಡ ಉಪಸ್ಥಿತರಿದ್ದರು. ಯಾಕಂದ್ರೆ ಅವ್ರು ಏನೋ ವಿಚಾರ ಹೇಳಿ ನೋಡಿ ಬೆಡ್ಶೀಟ್ ನೋಡಿ ಸರ್ ಎಲ್ಲ ಹರಿದು ಈ ಬೆಡ್ಶೀಟ್ ಕೊಡ್ತಾರಲ್ಲ ನೋಡಿ ಬೆಡ್ ಮಾಡಿದ್ರಾ ಇದು ಹರಿದು ನೋಡಿ ಚಳಿ ಇರ್ತದೆ, ಮಳೆ ಇರುತ್ತೆ, ಹಿಂಗೆ ಹಾಕಿದ್ರೆ ಮನೆ ಹೆಂಗೆ ಏನು ಗೊತ್ತಾ ಇನ್ನು ನೀವು ಅಂತ ಯೂಸ್ ಮಾಡಿ ಮಳೆ ಅದೇನು ಗೊತ್ತಾ ಕೇಳ್ಬೇಕು ಮೇಡಮ್, ಈ ತರ ಯಾಕೆ ಮಾಡ್ತೀರಿ ಅಂತ ಪಾಪ ನಿಮ್ ದುಡ್ಡಲ್ಲೇ ಯಾಕೆ ಗೊತ್ತಾ ಸರ್ಕಾರ ನೋಡಿ ನೋಡಿ ಹೇಳ್ತಾರೆ ನೋಡಿ ಕೇಳಿ 3 ದಿವಸ ಕ್ಲೀನ್ ಮಾಡಿಲ್ಲ ಅಂತಾರೆ. ದಯವಿಟ್ಟು ತಾವುಗಳು ಯಾರು ಬಂದಿರ್ತೀರಿ ಅದನ್ನ ನೋಡಿ 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 ಇವ್ರ ಟ್ಯಾಕ್ಸ್ ದುಡ್ಡಿಂದಾನೇ ಒಂದು ಬೆಡ್ ಪಾಪ ಅವರಿಗೆ ಅದ್ರಲ್ಲಿ ಮನೆಗೆ ಹೆಂಗಾಗಿರ್ಬೋದು. ಹಾ ಮತ್ತೆ ನೀವೇ ಬಿಟ್ಟು ಹೋಗೋಣ ಅಂತಿದ್ರಿ, ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತಿದ್ರಿ. ನೋಡಿ ಹಿಂಗೆಲ್ಲ ಮಾಡ್ತಾರೆ ನೋಡಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಗಳಿಗೆ ಇಲ್ಲಿಗೆ ಬರುವ ರೋಗಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು. ಅದೇನಂದರೆ ಇವತ್ತು ಬೆಡ್ಗಳು ಸರಿ ಇಲ್ಲ. ಯಾಕಂದರೆ ಅವ್ರು ಮಲಗುವ ಹಾಸಿಗೆಗಳು ಹೇಗಿತ್ತೆ ಅಂದರೆ ಅದು ಮಲಗಕ್ಕೆ ಆಗಲ್ಲ, ಆ ಥರ ಇದು. ಅದ್ರ ಬಗ್ಗೆ ನಾವು ಗಮನ ಸೆಳೆದಿದ್ವಿ. DH ಅವ್ರನ್ನೇ ಕರ್ಕೋಗಿ ಅಲ್ಲಿ ಹಾಸಿಗೆ ಹತ್ರನೇ ಕರ್ಕೋಗಿ ಅವ್ರ ರೋಗಿಗಳ ಹತ್ರನೂ ಮಾತಾಡ್ತೀವಿ, ಇದರ ಹತ್ರ ಮಾತಾಡ್ತೀವಿ, ಅದನ್ನ ಸರಿಪಡಿಸ್ತೀವಿ ಬೇಗನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಎಕ್ಸ್ರೇ ಬಗ್ಗೆ ಮಾತಾಡಿದ್ವಿ, ಅದನ್ನು ಸರಿಪಡಿಸಿ ಮತ್ತು ಮಾತ್ರೆಗಳು ಮತ್ತು ಇಂಜೆಕ್ಷನ್ ಜನರಿಗೆ ಸರಿಯಾಗಿ ಕೊಡದೆ ಹೊರಗಡೆ ಬರೀತಾ ಇದೆ. ಅದನ್ನ ಇವತ್ತು ನಾವು ಎಲ್ಲವನ್ನು ನಮ್ಮಲ್ಲಿ ಲಭ್ಯ ಇದೆ ತರಿಸ್ಕೊಟ್ಟಿದ್ವಿ. ಇನ್ನೆಲ್ಲರಿಗೂ ಹೊರಗಡೆ ಬರೆಯುವುದಿಲ್ಲ, ಎಲ್ಲರಿಗೂ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸಮಸ್ಯೆನೂ ನಾವು ಇವತ್ತು DH ಅವರು ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವಾರದೊಳಗೆ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. 1 ವಾರ ಸರಿಪಡಿಸಲಿಲ್ಲ ಅಂದರೆ ಮತ್ತೆ ನಾವು DH ಅವ್ರನ್ನ ಮತ್ತೆ ಗಮನಕ್ಕೆ ತಂದು ನಾವು ಇಲ್ಲೇ ಬಂದು ನಾವೆಲ್ಲವನ್ನು ನೋಡ್ತೀವಿ. ಅದೇ ರೀತಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಮಗೆ ಇಲ್ಲಿನ ಏನು ಔಷಧಿಗಳ ಕೊರತೆ ಬಗ್ಗೆ ನಮಗೆ ಗಮನ ಸೆಳೆದಿದ್ರು. ಆದರೆ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮೆಲ್ಲ ಯಾವ್ಯಾವುದು ಅವಶ್ಯಕತೆ ಔಷಧಿಗಳು ಆಲ್ರೆಡಿ ಸರಬರಾಜಾಗಿದೆ, ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಇದೆ. ಜೊತೆಗೆ ಏನು ಇಲ್ಲಿ ಲಭ್ಯವಿಲ್ಲದೆ ಇರೋದನ್ನು ನೀವು ಪರ್ಚೇಸ್ ಮಾಡ್ಕೋಬೇಕು, ಲಭ್ಯ ಇರೋ ಅನುದಾನದಲ್ಲಿ ಅಂತ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ. ಅದರಿಂದ ನಾವು ನಮ್ಮ ಎಮಗೂ ಕೂಡ ಹೇಳಿದ್ದೇವೆ. ನಮ್ಮ ಈಗಿನ ಸಂದರ್ಭಕ್ಕೆ ತಕ್ಕಂತೆ ನಮ್ಗೆ ಯಾವುದೇ ರೀತಿ ಡ್ರಗ್ಸ್ಗೆ ಕೊರತೆ ಇಲ್ಲ, ಎಲ್ಲ ಡ್ರಗ್ಸು ಕೂಡ ಅವೈಲೇಬಲ್ ಇದೆ. ಜೊತೆಗೆ ನಾವೆಲ್ಲ ನಮ್ಮ ವೈದ್ಯಾಧಿಕಾರಿಗಳಿಗೆ ಈಗ ಆಲ್ರೆಡಿ ತಿಳಿಸಿದ್ದೀವಿ, ಯಾರು ಕೂಡ ಹೊರಗಡೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು, ಎಲ್ಲನೂ ಔಷಧಿಗಳನ್ನ ಇಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಉಚಿತವಾಗಿ ಒದಗಿಸಬೇಕು ಅಂತ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೀವಿ. ಸರ್ ಎಕ್ಸ್ರೇ ಒಂದು ರಿಪೇರಿ ಆಗಿದೆ ಸರ್, ಎಕ್ಸ್ರೇ ಒಂದು ರಿಪೇರಿ ಆಗಿದೆ ಸರ್, ದಯವಿಟ್ಟು ಎಕ್ಸ್ರೇದೊಂದು ನೋಡಿ ಸರ್. ಏನೋ ಈಗ ಇಷ್ಟು ದಿವಸ ಟೆಕ್ನಿಷಿಯನ್ಸ್ ಇದ್ರು, ಅವರು ಬೇರೆ ಕಡೆಗೆ ವರ್ಗಾಯಿಸಿ ಹೋಗಿದ್ದಾರೆ. ಯಾರಾದರೂ ಕೂಡ ಡೆಪ್ಯುಟೇಷನ್ ಆಗಿ ಅವಶ್ಯಕತೆ ಇರುವಂಥ ದಿವಸದಲ್ಲಿ ಇಲ್ಲಿ ಎಕ್ಸ್ರೇ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೇವೆ. DH ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಮ್ಮ ನಾಗರಾಜ್ ಅಂತೇಳಿ. ನಾನು ಆಲ್ ಓವರ್ ಬರೀ 4-5 ದಿನ ಹಿಂದೆ ಇಡೀ ಹಾಸ್ಪಿಟಲ್ನ ಚೆಕ್ ಮಾಡಿ ದಾವೂದ್ ಭೈ ಅವರಿಗೆ ಒಂದು ಮೆಸೇಜಲ್ಲಿ ಹಾಕಿದ್ದೆ. ಅವರು ಇಮಿಡಿಯೇಟ್ಲಿ ಬಂದು ಇಡೀ ಹಾಸ್ಪಿಟ್ಲು ಡಾಕ್ಟರ್ಗಳನ್ನ ಕರೆದು ಅದನ್ನು ವಾಟ್ಸಪ್ಪಲ್ಲೆಲ್ಲ ಹಾಕಿದ್ರು. ಎಲ್ಲ ಮೆಡಿಸಿನ್ ಸಿಗ್ತದೆ ಅಂತಲೂ ಕೂಡ ಎಲ್ಲ ಹಾಕಿದ್ರು. ಅದು ಮಾಡಿ 2ನೇ ದಿನಕ್ಕೆ ಮೆಡಿಕಲ್ಗೆ ಬರ್ಕೊಟ್ಟಿದ್ರು. ಹಾಗಾಗಿ ಇವತ್ತು ಎಲ್ಲ ನಾವು
ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ರಕ್ಷಣಾ ವೇದಿಕೆ ಮತ್ತು ನಮ್ಮ DSS ನಾವು ಮತ್ತು ನಮ್ಮ ದಾವೂದ್ ಭೈ ಅವರೆಲ್ಲ ಸೇರಿ ಇಡೀ ನಮ್ಮ ಪ್ರಭು ಎಲ್ಲ ಹೇಳಿ ನಾವು ಇವತ್ತು ಎಲ್ಲ ಹೇಳಿದ್ವಿ. ನಮ್ಗೆ ಎಲ್ಲ ರೀತಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ನಮಗೆ ಏನಾದರೂ ಈಡೇರಿಸಲಿಲ್ಲ ಅಂದರೆ ನಾವು ಮುಂದೆ ಎಲ್ಲ ಸಂಘಟನೆ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬ ಸಂಘಟನೆ ಸೇರಿ ಇದೇ ಜಾಗದಲ್ಲಿ ನಾವು ಹಗಲರಾತ್ರಿ ಧರಣಿಯನ್ನು ಕೂಡ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಡಾಕ್ಟ್ರು ಅವಕ್ಕೆಲ್ಲ ಒಪ್ಕೊಂಡು ನಮಗೆ ಮಾಹಿತಿ ನಾವೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿ ನಾವು ಮಾತುಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ನಾವು ಕೈಬಿಟ್ಟು ನಾವು ಸಕ್ಸಸ್ಸಾಗಿದ್ದೀವಿ. ಇದೆಲ್ಲ ಕೊಡಗು ಜನ ನಿರುದ್ಯೋಗಿಗಳು ದುಡ್ಡಿಲ್ಲದೆ ಆಸ್ಪತ್ರೆಗೆ ಬರ್ತಕ್ಕಂಥವ್ರು 50-100 ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ 600-700 ರೂಪಾಯಿ ಮಾತ್ರ ಎಲ್ಲ ಬರ್ಕೊಟ್ಬಿಟ್ರೆ ಅವ್ರು ಯಾವ ದುಡ್ಡಲ್ಲಿ ತಗೊಬರ್ಬೇಕು ಅದೆಲ್ಲ ಗಮನಿಸಿ ಸಾರ್ವಜನಿಕರು ಬಡವರ ಧನಿಯಾಗಿ ರೋಗಿಗಳ ಪರವಾಗಿ ಇಂಥ ಒಂದು ಒಳ್ಳೆ ಕೆಲಸವನ್ನು ಎಲ್ಲ ಸಂಘಟನೆಗಳು ಸೇರಿ ಮಾಡಿದ್ದೀವಿ. ನಮ್ಮ ಎಲ್ಲ ಸಂಘಟನೆಯವ್ರಿಗೂ ಕೂಡ ನನ್ನ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಅದೇ ರೀತಿ ಮಾಧ್ಯಮದವರು ಕೂಡ ನಮಗೆ ಪ್ರತಿಯೊಂದಕ್ಕೂ ಸಾಕಷ್ಟವ್ರೆ. ಆ ಮಾಧ್ಯಮದವ್ರಿಗೂ ಕೂಡ ನಮ್ಮ ಕೊಡಗು ಜಿಲ್ಲೆ ಜನರ ಪರವಾಗಿ, ಕುಶಲನಗರ ತಾಲೂಕಿನ ಪರವಾಗಿ ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ. ಇವತ್ತು ಒಂದು 10 ಗಂಟೆಗೆ ನಾವು ಒಂದು ರಿಯಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಟ್ಟಿದ್ದೆ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ಮತ್ತು ಕಾರ್ಯಕರ್ತರು, ಅದೇ ಥರ ನಮ್ಮ ಕೊಡಗು ಜನಾಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಿಕ್ಕಣ್ಣ ಪ್ರಭು ಮಾದಪ್ಪನವರು, ಅದೇ ಥರ ನಮ್ಮ DSS ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸಾರ್ವಜನಿಕರ ಪರವಾಗಿ ಧ್ವನಿಗೂಡಿಸಲಿಕ್ಕೆ ಬಂದು ಇದನ್ನು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಸಮಿತಿಯವರಿಗೂ, ಸಂಘಟನೆಯವರಿಗೂ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿವಸಗಮಕ್ಕಾಗಿ ಡಾಕ್ಟರ್ H. ಮೃಗುಕೋಟಿ, ಕುಶಾಲನಗರ. ಕಾರ್ಕಳದಲ್ಲಿ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುರಕ್ಷಾ ಆಶ್ರಮದಲ್ಲಿರುವವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಕಾರ್ಕಳ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಕಾಂಗ್ರೆಸ್ ಮುಖಂಡ, ಕ್ಷೇತ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಕಾರ್ಕಳ ಜರಿಗುಡ್ಡೆ ಸುರಕ್ಷಾ ಆಶ್ರಮದಲ್ಲಿ ಧನ ಸಹಾಯ, ಸಹಭೋಜನ ಮತ್ತು ಸಿಹಿ ತಿಂಡಿ ವಿತರಿಸಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭದರಾವ್ ಮಾತನಾಡಿ, ರಾಹುಲ್ ಗಾಂಧಿ ಭವಿಷ್ಯದಲ್ಲಿ ಭಾರತ ಪ್ರಧಾನಿ ಮಂತ್ರಿಯಾಗಬೇಕು. ಅವರಿಗೆ ದೇಶದ ಎಲ್ಲಾ ಸಮಸ್ಯೆಗಳ ಅರಿವಿದೆ. ರೈತರ, ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಜನರ ಪರವಾದ ಧ್ವನಿ ಒಂದು ದಿನ ಅವರನ್ನು ದೇಶ ಪ್ರಧಾನಿಯನ್ನಾಗಿಸುತ್ತದೆ ಎಂದರು. ಯುವ ಕಾಂಗ್ರೆಸ್ ಅಧ್ಯಕ್ಷ ಸೂರಜ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಅಭಿಷೇಕ್, ದೀಪಕ್ ಶೆಟ್ಟಿ, ದೀಕ್ಷಿತ್ ಶೆಟ್ಟಿ, ಹೇಮಂತ್ ಆಚಾರ್ಯ, ವಿಶಾಖ ದೇವಾಡಿಗ, ಕೃಷ್ಣನ್ ಪಿಂಟೋ, ಫರ್ದೀನ್ ಅಸಾದ್, ಸುನಿಲ್ ಕಡ್ತಾಲ, ಕೀರ್ತನ್ ದೇವಾಡಿಗ, ವಿಗೇಶ್ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ಬಿ ಅಬ್ದುಲ್ ರಹಮಾನ್ ಅವರು ಸರ್ಕಾರಿ ಶಾಲೆಯತ್ತ ಹೆಚ್ಚು ಒತ್ತು ನೀಡುವಂತೆ ಒತ್ತಾಯಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸರ್ಕಾರಿ ಶಾಲೆಗಳತ್ತ ಎಲ್ಲರೂ ಒಲವು ತೋರಬೇಕಿದೆ ಎಂದು ಸಮಾಜ ಸೇವಕ ಹಾಗೂ ಕೂಡ್ಲಿಗಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಸಮಾಜ ಸೇವಕರು ಡಾಕ್ಟರ್ BR ಅಬ್ದುಲ್ ರಹಮಾನ್ ನಾಗರಿಕರಿಗೆ ಕರೆ ನೀಡಿದರು. ಜೂನ್ 16ರಂದು ಪಟ್ಟಣದ ಶ್ರೀ ಬಂಡಿ ಲಕ್ಷ್ಮೀ ಚನ್ನಪ್ಪ ಶೆಟ್ಟಿ 7ನೇ ವಾರ್ಡ್ನ ಸರ್ಕಾರಿ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇಶದ ಹಾಗೂ ನಾಡಿನ ಗಣ್ಯರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತರೇ ಆಗಿದ್ದರೆ ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರುವವರೆಲ್ಲರೂ ಬಹುತೇಕ ಗಣ್ಯರೆಲ್ಲರೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳವರಾಗಿದ್ದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಬೇಕೆಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ ಎಂದರು. ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ಜೀವಗಾಥೆ ಕುರಿತು ಸಂಕ್ಷಿಪ್ತ ಪರಿಚಯ ನೀಡಿದರು. ಮುಖ್ಯ ಶಿಕ್ಷಕರಾದ ಬಿ ಮಾರೇಶ್ ರವರು ಮಾತನಾಡಿದರು. ಕಳೆದ 9 ವರ್ಷಗಳಿಂದ ಅವರು ಸತತ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದು ವಿದ್ಯಾರ್ಥಿಗಳು ವಿವರಿಸಿದರು. STMC ಅಧ್ಯಕ್ಷರಾದ ಸಿರಬಿ ರಾಘವೇಂದ್ರ ಹಾಗೂ ಶಾಲಾ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮೀದೇವಿ, ಮಲ್ಲಮ್ಮ, ಅರುಣ ನೇತ್ರಾವತಿ, ಹನುಮಂತಪ್ಪ ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಮಗೆ ಆತ್ಮೀಯರು, ನಮಗಿನ್ನ ಸಣ್ಣವರಿಲ್ಲ ಅಂತಲ್ಲ, ಆದರೆ ಈ ಒಂದು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಸಮಾಜ ಸೇವಕ. ಶಿಕ್ಷಣದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಕೆಲವು ಸ್ನೇಹಿತರನ್ನು ನೋಡಿದಿರಿ, ಅವರು ಬೇರೆ ರೀತಿಯಲ್ಲಿ ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಸಾಕಷ್ಟು ಸುಮಾರು ಈಗ ನಾನು ತಿಳಿದ ಮಟ್ಟಿಗೆ ಒಂದು 5-6 ವರ್ಷಗಳು ಕಂಟಿನ್ಯೂ ಆಗಿ ನೋಡ್ತಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವರ್ಷಗಳ, ನಾನು 5-6 ವರ್ಷಗಳ ಕಾಲ ಇಲ್ಲೇ ಸ್ಥಳೀಯವಾಗಿ ಅಥವಾ ಬೇರೆ ಒಂದು ಹಳ್ಳಿಗಳಲ್ಲಿ ಶಾಸಕರನ್ನು ಕರೆದುಕೊಂಡು ಚುನಾಯಿತ ಮತ್ತು ಊರಿನ ಪ್ರಮುಖರೊಡನೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಶ್ರಮ ಇರಲ್ಲ, ಅಲ್ಲಿ ಏನು ಸಿಗಲ್ಲ.
ಲೇ ಅಣ್ಣ, ಲೇ ಅಣ್ಣಯ್ಯ, ಲೇ ನೋಡ್ಲಾ ಇಲ್ಲಿ ನಾನು ಯಾವಾಗಿಂದ ನೀನೇ ಇಲ್ಲೂ ನನ್ನ ನೋಡು, ನೀನೇ ಕಣ ಅಂಬೇಡ್ಕರ್ ಆಗೋದು ಮುಂದೆ. ನೀನು ದೊಡ್ಡ ವಿದ್ವಾಂಸ ಆಗ್ತೀನಿ. ನೀನು ಚಿನ್ನಗ್ರಂದ್ರೆ ಬುದ್ಧಿವಂತ ಅಂತೆಲ್ಲ ಹೇಳ್ಕೊಂಡು ಹೋಗ್ಬೇಡಿ. ನನ್ನ ಸ್ನೇಹಿತ ಡಾಕ್ಟರ್ ಶಿವಕುಮಾರ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ ಶಿವಕುಮಾರ್ ನಾವು ಸಲ್ಲಮ ಶಾಲೆಯಲ್ಲಿ ಓದಿರೋದು, ನಾವು ಇಲ್ಲ ವಯಸ್ಸಲ್ಲಿ ಕೂತಿರ್ತಾ ಇದ್ವಿ. ನನಗಂತ ವಿದ್ಯೆ ಇರ್ತಿತ್ತು. 1ರಿಂದ 20ರವರೆಗೆ ಮಗ್ಗಿ ಕುಡಿಯೋದು ಹೇಳ್ಬೇಕು, ಕಣ್ಣು ಮುಚ್ಚ ಕೈ ಇಟ್ಕೊಂಡು ಮಗ್ಗಿ ತಪ್ಪಿದ್ರೆ ಕಣ್ಣಾಗ ರಕ್ತ ಬರ್ಬೇಕು ಹಂಗೆ ಹೊಡಿತಿದ್ದ ಮೊದಲ ಸ್ನೇಹಿತ ಒಬ್ನು. ಕಣ್ಣಾಗ ಮೂಗಿನಿಂದ ಬಾಯಾಗಿಂದ ರಕ್ತ ಬರ್ಬೇಕು, ಹಂಗ್ ಹೊಡಿಬೇಕು. ಹೊಡೆದ್ರು ಕೂಡ ನಾವು ಅದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಅಲ್ಲಿ ಯಾರು ಗ್ಯಾಪ್ ಬಿಡ್ತಿದ್ದಿಲ್ಲ ನಾವು. ಅಂತ ಶಿಕ್ಷಣ ಇತ್ತು, ಕಲ್ಲ ಮೇಲೆ ಬರ್ದಂಗೆ ಇರ್ತಿತ್ತು ಶಿಕ್ಷಣ. ಆದ್ರೆ ಅನಿವಾರ್ಯ ಅನಿಸ್ತಾ ಇದೆ, ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಜಾರು ಅನಿಸ್ತದೆ. ಕಡಿದ್ರೆ ಮಾತ್ರ ಶಿಲ್ಪಿ ಆಗೋದು, ಕಡಿಯೋದಕ್ಕೆ ದಾರಿನೇ ಕೊಡ್ದಂಗೆ ಸರ್ಕಾರಗಳು ಅವರವರು ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹೊರತು ಯಾವುದು ಏನು ಸರಿ ಹೋಗ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಟೀಚರ್ ಬೈದಿದ್ದು ಒಳ್ಳೆಯದಕ್ಕೆ, ಅವ್ರಿಗೂ ಮಕ್ಕಳಿದ್ದಾರೆ, ಸರ್ಗೆ ಮಕ್ಕಳಿದ್ದಾರೆ. ನಿಂತರ ಟೀಚರ್ಗೆ ಬಿಟ್ಟಿ ನಾನು ನೋಡ್ತೀಯಲ್ಲ, ಆಮೇಲೆ ಮನೆಯಲ್ಲ ಆಡೋದು ಹೋಗಿ. ಸರ್ ಕೂಡ ಮಕ್ಕಳಿದ್ದಾರೆ, ಅಣ್ಣರಿಗೂ ಟೀಚರ್ ಕೂಡ ಮಕ್ಕಳಿದ್ದಾರೆ. ಏನೇ ಮಾಡಲಿ ಟೀಚರ್ ಸೇರಿದ್ರೆ ಅದ್ರ ಗಮನವತ್ತು ಕೇಳ್ಬೇಕು. ನೀವು ಅವ್ರಿಗೆ ಎದುರಾಗಿ ಮಾತಾಡಬಾರ್ದು. ಯಾವತ್ತು ಎದುರಾಗಿ ಮಾತಾಡ್ತೀರಿ, ಯಾವತ್ತು ತಂದೆ ತಾಯಿ ಮನಸ್ಸು ನೋಯಿಸ್ತೀರಿ ಅನ್ಕೊಳ್ಳಿ, ನೀವೇನು ಮಾಡಕ್ಕಾಗಲ್ಲ, ಏನು ಸಾಧನೆ ಮಾಡಕ್ಕೂ ಆಗತ್ತೆ ಇಲ್ಲ. ದೇವರು ನಮಗೆ ಭಾರತ ದೇಶದಲ್ಲಿ ಉತ್ಸಿತ ನಮಗೆ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ದೇಶ ಸರ್ವಧರ್ಮೀಯರ ದೇಶ. ಬೇರೆ ದೇಶಗಳಲ್ಲೆಲ್ಲ ಒಂದೊಂದೇ ಧರ್ಮ ಇದೆ, ಒಂದೊಂದೇ ಜಾತಿ ಇದೆ, ಒಂದೊಂದೇ ಸಮುದಾಯ ಇದೆ. ಆದ್ರೆ ನಮ್ಮ ದೇಶದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ ವಿಜಯ್ ವೃಷಭೇಂದ್ರಪ್ಪ. ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ ವಿಜಯ್ ವೃಷಭೇಂದ್ರ ಕೂಡ್ಲಿಗಿ. ಕೊಡಗು ಜಿಲ್ಲೆಯ ಸಿದ್ದಾಪುರ ಪಟ್ಟಣದಲ್ಲಿ ಕ್ರೀಡಾಭಿಮಾನಿಗಳ ಉತ್ಸವ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಆಟಗಾರರಿಗೆ ಶುಭ ಕೋರಿದ್ದಾರೆ. ವಿಶ್ವಕಪ್ ಫಿಫಾ ಕಾಲ್ಚೆಂಡು ಪಂದ್ಯಾವಳಿಗೆ ಭಾರತದ ತಂಡ ಇಲ್ಲದಿದ್ದರೂ ದಕ್ಷಿಣ ಭಾರತದಲ್ಲಿ ವಿವಿಧ ತಂಡಗಳಿಗೆ ವ್ಯಾಪಕ ಅಭಿಮಾನಿ ಬಳಗವಿದ್ದು, ನೆಚ್ಚಿನ ತಂಡದ ಆಟಗಾರರಿಗೆ ಶುಭ ಕೋರುವ ಮೂಲಕ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಸ್ ಅಳವಡಿಸುವುದರ ಮೂಲಕ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮ ವ್ಯಕ್ತವಾಗುತ್ತಿದೆ. ವಿಶೇಷವಾಗಿ ಕೊಡಗಿನಲ್ಲಿ ಬಹುತೇಕ ಎಲ್ಲಾ ತಂಡಗಳಿಗೆ ವಿಶ್ವಕಪ್ ಫಿಫಾ ಪಂದ್ಯಾವಳಿಗೆ ಇನ್ನಷ್ಟು ರಂಗು ತಂದಿದೆ. ಕೊಡಗಿನ ಸಿದ್ದಾಪುರದಲ್ಲಿ ಸಿಟಿ ಬಾಯ್ಸ್ ಹಾಗೂ ಫ್ರೆಂಡ್ಸ್ ಎಫ್ಸಿ ಸಂಘದ ಅಭಿಮಾನಿ ಕ್ರೀಡಾಪಟುಗಳು ಸಿದ್ದಾಪುರ ಪಟ್ಟಣದಲ್ಲಿ ವಿಶಿಷ್ಟವಾಗಿ ಕಟೌಟ್ ಬ್ಯಾನರ್ಗಳನ್ನು ಅಳವಡಿಸಿ ಸಂಭ್ರಮಿಸುತ್ತಿದ್ದಾರೆ. ಈ ಸಂದರ್ಭ ಮುಸ್ತಫಾ, ಅಫ್ಸಲ್, ಸಿರಾಜ್, ಆಸಿಫ್ ಅಲಿ, ಸುಹೇಬ್, ಶಾಹಿಲ್, ಉಮರ್, ರಾಜಿಕ್, ಮುಕ್ತರ್ ಸೇರಿದಂತೆ ಇತರ ಕ್ರೀಡಾಪಟುಗಳು ಹಾಜರಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೇರ್ಪೇಟೆ ತಾಲೂಕಿನಲ್ಲಿ ನೂತನವಾಗಿ ಆರಂಭಗೊಂಡ ಗೋವರ್ಧನಗಿರಿ ಮಾಲ್ ಉದ್ಘಾಟನೆಗೊಂಡಿದೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಗೋವರ್ಧನಗಿರಿ ಮಾಲ್ನ 3ನೇ ಶಾಖೆ ಆರಂಭ. ಹಣಕಾಸು ಸುರಕ್ಷತೆ ಹಾಗೂ ಸುರಕ್ಷಿತ ಆರ್ಥಿಕ ವ್ಯವಹಾರಕ್ಕಾಗಿ ಜೆ ಮಾಲ್ನಲ್ಲಿಯೇ ವ್ಯವಹರಿಸಿ ನಿರ್ದೇಶಕ ದೀಪಕ್ ಶೆಟ್ಟಿ ಮನವಿ ಮಾಡಿದರು. ಹಣಕಾಸು ವ್ಯವಹಾರ ಸೇರಿದಂತೆ ಎಲ್ಲಾ ಬಗೆಯ ಬ್ಯಾಂಕಿಂಗ್ ಸೌಲಭ್ಯವನ್ನು ಗ್ರಾಮೀಣ ಪ್ರದೇಶದ ಜನರು ಹಾಗೂ ವರ್ತಕರಿಗೆ ನೀಡಲು ಆರಂಭವಾಗಿರುವ ಜೆ ಮಾಲ್ ನಲ್ಲಿಯೇ ವ್ಯವಹರಿಸುವ ಮೂಲಕ ಉತ್ತಮವಾದ ಅವಕಾಶ ಸದ್ಬಳಕೆ ಮಾಡಿಕೊಂಡು ಪ್ರಗತಿಯ ದಿಕ್ಕಿನಂತ ಸಾಗಬೇಕು ಎಂದು ಗೋವರ್ಧನಗಿರಿ ಸೊಸೈಟಿ ನಿರ್ದೇಶಕ ದೀಪಕ್ ಶೆಟ್ಟಿ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಪಕ್ಕದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಜೆ ಮಾಲ್ 3ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಂಸ್ಥೆಯಲ್ಲಿ ಹಣಕಾಸು ವ್ಯವಹಾರವನ್ನು ನಂಬಿಕೆ ಹಾಗೂ ಸುರಕ್ಷತೆಯಿಂದ ಮಾಡಬಹುದಾಗಿದೆ ಎಂದು ದೀಪಕ್ ಶೆಟ್ಟಿ ಹೇಳಿದರು. ಕೆಆರ್ಪೇಟೆ ಶಾಖೆ ವ್ಯವಸ್ಥಾಪಕ ಎಂಎಸ್ ಯೋಗೇಶ್, ಎಂವೈ ಶ್ರುತಿ, ಗೋವರ್ಧನಗಿರಿ ಸೊಸೈಟಿ ನಿರ್ದೇಶಕರಾದ ಲೋಹಿತ್ ಶೆಟ್ಟಿ, ಕಿಶನ್ ಕುಮಾರ್, ಎಂಎಸ್ ಚೆನ್ನೇಗೌಡ, ಖಾಜಾಸಬ್ ಶೇಖ್, ಪಿಜಿ ಕಿಶನ್, ಹಾಸನ ಜಯಣ್ಣ, ಪ್ರಕಾಶ್ ಕುತ್ತೇತೂರ್ ಸೇರಿದಂತೆ ಪಟ್ಟಣದ 100 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತು ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿದೆ. ಸೊ ಕೆಆರ್ಪೇಟೆ, ಬಸವೇಶ್ವರ ನಗರ, ನ್ಯೂ ಕಿಕ್ಕೇರಿ ರೋಡು, ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ. ಸೊ ಇವತ್ತು ನಾವೊಂದು ಜನಗಳಿಗೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಕೊಡಬೇಕು, ಜೊತೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಅಜೆಂಡಾ ಇತ್ತು. ಸೊ ಅದನ್ನು ನಮ್ಮ ಕೆಆರ್ಪೇಟೆ ಭಾಗದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ರೈತಾಪಿ ವರ್ಗದವರಿಗೆ ಇವತ್ತು ಎಲ್ಲೋ ಒಂದು ಕಡೆ ಬ್ಯಾಂಕಿಂಗ್ಗಳಲ್ಲಿ ಭಾಳಷ್ಟು ಸಮಸ್ಯೆಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಒಂದು ATM ಅನ್ನು ನಾವು ತಗೊಂಡು ಬಂದಿದ್ದೀವಿ. ಅದ್ರಲ್ಲಿ ಯಾವ ಥರ ಸ್ಪೆಷಾಲಿಟಿ ಇದೆ ಅಂದರೆ, ಸೊ ಆಲ್ ಓವರ್ ಎಲ್ಲ ಬ್ಯಾಂಕು ಕೂಡ ನಮ್ಮ ATM ಅಲ್ಲಿ ಡಿಪಾಸಿಟನ್ನು ಮಾಡ್ಬೋದು. ನೀವು ಬ್ಯಾಂಕನ್ನೇ ಕಾಯಬೇಕು ಅಂತ ವ್ಯವಸ್ಥೆ ಇಲ್ಲ. ಸೊ
ಅದೇ ರೀತಿ ಇವತ್ತು ವೃದ್ಧಾಪ್ಯ ವೇತನ ಇರ್ಬೋದು ಅಥವಾ ವಿಧವಾ ವೇತನ ಇರ್ಬೋದು, ಇವತ್ತು ಆಧಾರ್ ಕಾರ್ಡ್ ತಗೊಂಡು ಸುಮಾರು ಗಂಟೆಗಟ್ಟಲೆ ಲೈನಲ್ಲಿ ನಿಂತ್ಕೋತಾರೆ. ಸೊ ಅಂತೇಳಿ ಇವತ್ತು ನಮ್ಮ ATM ಅಲ್ಲಿ ಬಂದರೆ ಅವರು ಹೆಬ್ಬೆಟ್ಟನ್ನು ಕೊಟ್ಟು ಯಾವುದೇ ಚಾರ್ಜಸ್ ಇಲ್ಲದೆ ಅವರು ಅವರ ಹಣವನ್ನು ಡ್ರಾ ಮಾಡ್ಬೋದು ಆಧಾರ್ ಕಾರ್ಡಲ್ಲಿ. ಸೊ ಅದೇ ರೀತಿ ಎಷ್ಟೋ ಜನ ಇವತ್ತು ಸ್ಕ್ಯಾನರ್ಗೋಸ್ಕರ ಹಣಕ್ಕೆ ಹುಡಿಕೊಂಡು ಹೋಗ್ತಿದ್ದಾರೆ ಬೇರೆ ಬೇರೆ ಕಡೆ. ಸೊ ಅಂತೇವರು ನಮ್ಮ ATM ಅಲ್ಲಿ ಬಂದರೆ ಸ್ಕ್ಯಾನ್ ಮಾಡೋ ಮುಖಾಂತರ ಅವರ ಹಣವನ್ನು ಪಡ್ಕೊಬೋದು. ಸೊ ಈ ಥರ ಎಲ್ಲ ಫೆಸಿಲಿಟಿಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಜನಗಳಿಗೆ ಇವತ್ತು ಎಲ್ಲೋ ಒಂದು ಕಡೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ವಸ್ತುಗಳಿರ್ಬೋದು, ಇವತ್ತು ಬೆಳೀತಾ ಇರ್ತಕ್ಕಂಥ ಬೆಳೆ ಇರ್ಬೋದು, ಸೊ ಇವತ್ತು ಒಂದು ಏನು ನಾರ್ಮಲ್ ಆಗಿ ಇರೋದ್ರಿಂದ, ಕೆಮಿಕಲ್ ಮುಕ್ತವಾಗಿರೋದ್ರಿಂದ ಇವತ್ತು ನಮ್ಮ ಒಂದು ಆರ್ಗ್ಯಾನಿಕಲ್ಲಿ ಯಾವುದೇ ಒಂದು ಜನಗಳಿಗೆ ಆರೋಗ್ಯವನ್ನು ಕೊಡಬೇಕು ಅಂತೇಳಿ ನ್ಯೂಟ್ರಿಷನ್ ವಿತ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಸೋಪ್ಗಳಿರ್ಬೋದು, ಕ್ರೀಮ್ಗಳಿರ್ಬೋದು, ಅಥವಾ ಒಂದು ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಸಂಸ್ಥೆಯಲ್ಲಿ. ಸರ್, ನಿಮ್ಮ ಹೆಸರು? ಯೋಗೇಶ್ ಅಂತೇಳಿ. ಎಲ್ಲರಿಗೂ ನಮಸ್ತೆ. ಇವತ್ತು ಕೇರ್ಪೇಟೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಸಂಸ್ಥೆಯ ಫ್ರಾಂಚೈಸಿ ಓಪನ್ ಆಗಿದೆ. ಯೋಗಿ ಸರ್ ಅವರು ಇನ್ಚಾರ್ಜ್ ಆಗಿದ್ದಾರೆ. ಹಾಗೆ ATM ಆಗಿರ್ಬೋದು, ನಮ್ಮ ಸಂಸ್ಥೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳು ಮ್ಯಾನುಫ್ಯಾಕ್ಚರ್ ಮಾಡುವ ಪ್ರಾಡಕ್ಟ್ಗಳಾಗಿರ್ಬೋದು, ಕ್ವಾಲಿಟಿ ಯುಕ್ತ ಪ್ರಾಡಕ್ಟ್ಗಳು ಅದು ಕೇರ್ಪೇಟೆಗೆ ಇವತ್ತು ಸಿಗ್ತಾ ಇದೆ. ಎಲ್ಲರೂ ಕೂಡ ಖುಷಿ ವಿಚಾರ. ಹಾಗೆ ATM ಅಲ್ಲಿ ಹೇಳಿದಾಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದಷ್ಟು ಜನ ಅದರ ಬಗ್ಗೆ ಡೀಟೇಲ್ ಆಗಿ ಆಫೀಸ್ ವಿಸಿಟ್ ಆಗಿ ವಿಚಾರಗಳನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ. ಹಾಗೆ ಅವರಿಗೆ ಕೂಡ ಒಳ್ಳೆ ಪ್ರಾಡಕ್ಟ್ಗಳು ಹಾಗೆ ಕಂಪ್ನಿಗಳಿಂದ ಸರ್ವಿಸ್ಗಳು ಸಿಗುತ್ತೆ ಅಂತ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಗೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಹಿರಿಯ ಶಾಸಕರಾದ ಗೋಪಾಲ್ ಕೃಷ್ಣರವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮಾಜಿ ಉಪಸಭಾಪತಿಗಳು ಹಾಗೂ 7ನೇ ಬಾರಿಗೆ ಶಾಸಕರಾಗಿರುವ ಹಿರಿಯ ರಾಜಕಾರಣಿ ಮೊಳಕಾಲ್ಮೂರು ಶಾಸಕರಾದ NY ಗೋಪಾಲಕೃಷ್ಣರವರನ್ನು ಸಚಿವರನ್ನಾಗಿಸಬೇಕೆಂದು ಕೂಡ್ಲಿಗಿ ಶಾಸಕರಾದ NT ಶ್ರೀನಿವಾಸ್ ರವರು ಹಾಗೂ BDCC ಬ್ಯಾಂಕ್ ಅಧ್ಯಕ್ಷರಾದ ಗುಂಡುಮುಣಿಗು ತಿಪ್ಪಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ್ಲಿಗಿ ಹಾಗೂ ಮೊಳಕಾಲ್ಮೂರು ಭಾಗದ ಕಾಂಗ್ರೆಸ್ ಧುರೀಣರು ಇತ್ತೀಚೆಗೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಬೆಂಗಳೂರಿನ ಮುಖ್ಯಮಂತ್ರಿಯವರ ಕಾವೇರಿ ನಿವಾಸದಲ್ಲಿ ಅವರನ್ನು ಭೇಟಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪರಿಶಿಷ್ಟ ಪಂಗಡ ಸಮುದಾಯದ ರಾಜ್ಯದ ಅತ್ಯಂತ ಅನುಭವಿ ಹಿರಿಯ ಶಾಸಕರಾದ NY ಗೋಪಾಲಕೃಷ್ಣರವರಿಗೆ ಸಚಿವ ಸ್ಥಾನ ನೀಡಿ ಗೌರವಿಸಬೇಕೆಂದು ಮನವಿ ಮಾಡಿದ್ದಾರೆ. ಗುಂಡುಮುಣಿಗು ತಿಪ್ಪೇಸ್ವಾಮಿರವರು ಮುಖ್ಯಮಂತ್ರಿಯವರಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ಸಚಿವರು ಹಾಗೂ ಶಾಸಕರು, ಕೆಲ ಸಂಸದರು ಇದ್ದರು. ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ APCMC ಅಧ್ಯಕ್ಷ ಬೋಸಯ್ಯ, ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ APCMC ಅಧ್ಯಕ್ಷರಾದ ಬೋಸಯ್ಯ, ನಿವೃತ್ತ ಶಿಕ್ಷಕರಾದ ತಳವಾರ ಶರಣಪ್ಪ, ನಿಂಬಳಗೆರೆ ಕಲ್ಲೇಶಪ್ಪ, ಗಾಣಗಟ್ಟೆ ಮಹಾಂತೇಶ್, ಪಾಪನಾಯ್ಕ, ಬೋಪಣ್ಣ, ಶಕಲೇಶ್ಪುರದ ಹಟ್ಟಿ ಹರೀಶ್, ಪಾಲಯ್ಯನಕೋಟೆ ಕಲ್ಲೇಶ್, ಪನಕೇರಿ ಸಿದ್ದೇಶ್, ಇಂಜಿನಿಯರ್ ಶರಣಪ್ಪ, ಎಂಬಳ್ಳಿ ಮಂಜುನಾಥ್ ಹಾಗೂ ವೆಂಕಟೇಶ ಸೇರಿದಂತೆ ಮತ್ತಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ, ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ನೀಡಿ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಕೆಂಡಮಂಡಲ ಕಾರಿದ್ದಾರೆ. KR-ಪೇಟೆ ತಾಲೂಕಿನಲ್ಲಿ ನೂತನವಾಗಿ ಆರಂಭಗೊಂಡ ಗೋವರ್ಧನಗಿರಿ ಮಾಲ್ನ ಉದ್ಘಾಟನೆ ಮಾಡಲಾಯಿತು. ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆದೇಶದಂತೆ ಸರ್ಕಾರಿ ನೌಕರರು ಸರಿಯಾಗಿ 10 ಗಂಟೆಗೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಕುಶಾಲನಗರ ಪುರಸಭೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.